ಮಹಾಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಅಬ್ಬಬ್ಬಾ ಅಂದ್ರೆ ಅದೆಷ್ಟು ಜನ ಬರಬಹುದು? ಸಾವಿರ, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಇಷ್ಟೇನಾ? ಇಷ್ಟಲ್ಲ, 50 ಕೋಟಿಗೂ ಮೀರಿದ ಭಕ್ತರ ಎಂಟ್ರಿ. ಹೇಗಿದೆ ಬುಲ್ಡೋಸರ್ ಬಾಬಾ ಕಂಡು ಕೇಳರಿಯದ ವ್ಯವಸ್ಥೆ? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭ ಮೇಳವೇ ಮಹಾ ಅಚ್ಚರಿ. ವಿಶ್ವದ 5% ಜನ. ಇದು ಯೋಗಿ ಕೋಟೆ. ಅಬ್ಬಾ, ಜನ ಜನ ಜನ, ಎಲ್ಲಿ ನೋಡಿದ್ರೂ ಜನಸಾಗರ. ಇದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇರೋ ಅಸಂಖ್ಯಾತ ಭಕ್ತಗಣದ ಕಂಡು ಕೇಳರಿಯದ ಸುನಾಮಿ. ಇದು ವಿಶ್ವದ ಜನಸಂಖ್ಯೆಯ 5% ಹೆಚ್ಚಿನ ಜನ ಸೇರಿರೋ ಪ್ರಯಾಗ್ರಾಜ್ ಮಹಾಕುಂಭದ ಅಚ್ಚರಿಯ ದೃಶ್ಯ. 9 ದಿನದಲ್ಲಿ ಬರೋಬ್ಬರಿ 12 ಕೋಟಿಗೂ ಹೆಚ್ಚಿನ ಜನ ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಹಾಕುಂಭಕ್ಕೆ ವಿದೇಶಿ ಗಣ್ಯರು, ಮಹಾಸಾಧ್ವಿಗಳು, ದೇಶದ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ. ಇವರಿಗೆ ಮೂಲಭೂತ ಸೌಕರ್ಯ, ಭದ್ರತೆ ಕಥೆ ಏನು? ಇದೆಲ್ಲವೂ ಸಾಧ್ಯನಾ? ಹೌದು, ಸಾಧ್ಯ. ಯಾಕಂದ್ರೆ ಅಲ್ಲಿರೋದು ಬುಲ್ಡೋಸರ್ ಬಾಬಾ ಸಿಎಂ ಯೋಗಿ ಆದಿತ್ಯನಾಥ್. ಯಾಕಂದ್ರೆ ಈ ಪಾರ್ಟಿ ವ್ಯವಸ್ಥೆ ಮಾಡೋದು ಅಂದ್ರೆ ದೊಡ್ಡ ಸವಾಲೇ ಸರಿ. ಇದು 16 ದೇಶಗಳ ಒಟ್ಟಾರೆ ಜನಸಂಖ್ಯೆ. ವೀಕ್ಷಕರೇ, ನಾವು ಹೇಳ್ತಾ ಇರೋದು 9 ದಿನದಲ್ಲಿ 12 ಕೋಟಿ ಭಕ್ತರ ಭೇಟಿ ಅಷ್ಟೇ. ಇನ್ನು 35 ದಿನ ಬಾಕಿ ಇದೆ. ಹಾಗಾದ್ರೆ ಎಷ್ಟು ದೇಶಗಳ ಜನಸಂಖ್ಯೆ ಸೇರಿದ್ರೆ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ 46 ದಿನ ಭಕ್ತರು 50 ಕೋಟಿ. 46 ದಿನ 50 ಕೋಟಿ ಭಕ್ತರು ಸೇರುವ ನಿರೀಕ್ಷೆ ಇದೆ. ಇದು 16 ದೇಶ ಸೇರಿದ್ರೆ 50 ಕೋಟಿ ಜನಸಂಖ್ಯೆ ಆಗುತ್ತೆ. ಟರ್ಕಿ, ಥೈಲ್ಯಾಂಡ್, ಜರ್ಮನಿ ಒಂದಿಡೀ ಜನಸಂಖ್ಯೆ ಆಗತ್ತೆ. ಟರ್ಕಿ ಜನಸಂಖ್ಯೆ 8,53,00,000 ಇದ್ರೆ ಜರ್ಮನಿ 8,45,00,000 ಜನಸಂಖ್ಯೆ ಇದೆ. ಥೈಲ್ಯಾಂಡ್ನ ಜನಸಂಖ್ಯೆ 7.18 ಕೋಟಿಗೂ ಅಧಿಕ ಇದೆ. ಶ್ರೀಲಂಕಾ 2.2 ಕೋಟಿ, ಬಾಂಗ್ಲಾದೇಶ 17 ಕೋಟಿ ಇದೆ. 16 ದೇಶ ಸೇರಿದ್ರೂ 50 ಕೋಟಿಯೂ ದಾಟಲ್ಲ. ಮಹಾಕುಂಭದ ವ್ಯವಸ್ಥೆ ಹೇಗಿದೆ? ಹೆಚ್ಚಿನ ಭದ್ರತೆಗೆ 27,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಸ್ವಚ್ಛತೆಗೆ 3,000 ಸ್ವಚ್ಛತಾ ಸಿಬ್ಬಂದಿ ಪಾಳಿ ಸೇವೆ ಮೇಲೆ ಕೆಲಸ ಮಾಡುತ್ತಿದ್ದಾರೆ. 3,200 ಹೆಕ್ಟೇರ್ನಲ್ಲಿ ಅತ್ಯಾಧುನಿಕ ಟೆಂಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ. ಮಳೆ, ಚಳಿ, ಬಿಸಿಲನ್ನು ತಾಳುವ ಡೇರೆಗಳು ಸುಭದ್ರವಾಗಿವೆ. ತಾತ್ಕಾಲಿಕ ಪೊಲೀಸ್ ಸ್ಟೇಷನ್, ತೇಲುವ ಸ್ಟೇಷನ್ಗಳು ಇವೆ. ಆಯಕಟ್ಟಿನ ಸ್ಥಳಗಳಲ್ಲಿ ಸ್ಪೆಷಲ್ ಕಮಾಂಡೋಗಳಿದ್ದಾರೆ. ಗಂಗಾ ನದಿಯಲ್ಲೂ ಹೈ ಸೆಕ್ಯೂರಿಟಿ ಡ್ರೋನ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಲ್ಲಿ ಮೆಡಿಕಲ್ ಸೆಂಟರ್, ಆಡಳಿತ ಕಚೇರಿಗಳಿವೆ. ಎಲ್ಲಾ ಕಡೆ ಹೆಲ್ಪ್ ಲೈನ್, ಮಾಹಿತಿ ಕೇಂದ್ರವಿದೆ. ರಸ್ತೆಯುದ್ದಕ್ಕೂ ಸಿಸಿಟಿವಿಗಳಿವೆ. ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಶಿಸ್ತುಬದ್ಧವಾಗಿ ಸಂಚರಿಸಲು ವ್ಯವಸ್ಥಿತ ಟ್ರಾಫಿಕ್ ವ್ಯವಸ್ಥೆ ಇದೆ. ಸ್ಥಳದಲ್ಲಿ ಅಗ್ನಿ ಅವಘಡ ನಿರೋಧಕ ವ್ಯವಸ್ಥೆ ಇದೆ. ಇದರಿಂದ ಪ್ರೂವ್ ಆಗೋದು ಸಿಎಂ ಯೋಗಿಯ ದಕ್ಷ ಆಡಳಿತ. ಒಂದು ದೇಶ ಮಾತ್ರ ಅಲ್ಲ, 10ಕ್ಕೂ ಹೆಚ್ಚು ದೇಶಗಳ ಜನಸಂಖ್ಯೆಯಷ್ಟೇ ಭಕ್ತರನ್ನ ನಿಭಾಯಿಸೋದು. ಇದು ಬುಲ್ಡೋಸರ್ ಬಾಬಾರಿಂದ ಮಾತ್ರ ಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಅಬ್ಬಬ್ಬಾ ಅಂದ್ರೆ ಅದೆಷ್ಟು ಜನ ಬರಬಹುದು? ಸಾವಿರ, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಇಷ್ಟೇನಾ? ಇಷ್ಟಲ್ಲ, 50 ಕೋಟಿಗೂ ಮೀರಿದ ಭಕ್ತರ ಎಂಟ್ರಿ. ಹೇಗಿದೆ ಬುಲ್ಡೋಸರ್ ಬಾಬಾ ಕಂಡು ಕೇಳರಿಯದ ವ್ಯವಸ್ಥೆ? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭ ಮೇಳವೇ ಮಹಾ ಅಚ್ಚರಿ. ವಿಶ್ವದ 5% ಜನ. ಇದು ಯೋಗಿ ಕೋಟೆ. ಅಬ್ಬಾ, ಜನ ಜನ ಜನ, ಎಲ್ಲಿ ನೋಡಿದ್ರೂ ಜನಸಾಗರ. ಇದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇರೋ ಅಸಂಖ್ಯಾತ ಭಕ್ತಗಣದ ಕಂಡು ಕೇಳರಿಯದ ಸುನಾಮಿ. ಇದು ವಿಶ್ವದ ಜನಸಂಖ್ಯೆಯ 5% ಹೆಚ್ಚಿನ ಜನ ಸೇರಿರೋ ಪ್ರಯಾಗ್ರಾಜ್ ಮಹಾಕುಂಭದ ಅಚ್ಚರಿಯ ದೃಶ್ಯ. 9 ದಿನದಲ್ಲಿ ಬರೋಬ್ಬರಿ 12 ಕೋಟಿಗೂ ಹೆಚ್ಚಿನ ಜನ ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ.
ಮಹಾಕುಂಭಕ್ಕೆ ವಿದೇಶಿ ಗಣ್ಯರು, ಮಹಾಸಾಧ್ವಿಗಳು, ದೇಶದ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ. ಇವರಿಗೆ ಮೂಲಭೂತ ಸೌಕರ್ಯ, ಭದ್ರತೆ, ಕಥೆ ಏನು ಇದೆಲ್ಲವೂ ಸಾಧ್ಯನಾ? ಹೌದು, ಸಾಧ್ಯ. ಯಾಕಂದ್ರೆ ಅಲ್ಲಿರೋದು ಬುಲ್ಡೋಸರ್ ಬಾಬಾ ಸಿಎಂ ಯೋಗಿ ಆದಿತ್ಯನಾಥ್. ಯಾಕಂದ್ರೆ ಈ ಪಾರ್ಟಿ ವ್ಯವಸ್ಥೆ ಮಾಡೋದು ಅಂದ್ರೆ ದೊಡ್ಡ ಸವಾಲೇ ಸರಿ. ಇದು 16 ದೇಶಗಳ ಒಟ್ಟಾರೆ ಜನಸಂಖ್ಯೆ. ವೀಕ್ಷಕರೇ, ನಾವು ಹೇಳ್ತಾ ಇರೋದು 9 ದಿನದಲ್ಲಿ 12 ಕೋಟಿ ಭಕ್ತರ ಭೇಟಿ ಅಷ್ಟೇ. ಇನ್ನು 35 ದಿನ ಬಾಕಿ ಇದೆ. ಹಾಗಾದ್ರೆ ಎಷ್ಟು ದೇಶಗಳ ಜನಸಂಖ್ಯೆ ಸೇರಿದ್ರೆ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ 46 ದಿನ ಭಕ್ತರು 50 ಕೋಟಿ. 46 ದಿನ 50 ಕೋಟಿ ಭಕ್ತರು ಸೇರುವ ನಿರೀಕ್ಷೆ ಇದೆ. ಇದು 16 ದೇಶ ಸೇರಿದ್ರೆ 50 ಕೋಟಿ ಜನಸಂಖ್ಯೆ ಆಗುತ್ತೆ. ಟರ್ಕಿ, ಥೈಲ್ಯಾಂಡ್, ಜರ್ಮನಿ ಒಂದಿಡೀ ಜನಸಂಖ್ಯೆ ಆಗತ್ತೆ. ಟರ್ಕಿ ಜನಸಂಖ್ಯೆ 8,53,00,000 ಇದ್ರೆ ಜರ್ಮನಿ 8,45,00,000 ಜನಸಂಖ್ಯೆ ಇದೆ. ಥೈಲ್ಯಾಂಡ್ನ ಜನಸಂಖ್ಯೆ 7.18 ಕೋಟಿಗೂ ಅಧಿಕ ಇದೆ. ಶ್ರೀಲಂಕಾ 2.2 ಕೋಟಿ, ಬಾಂಗ್ಲಾದೇಶ 17 ಕೋಟಿ ಇದೆ. 16 ದೇಶ ಸೇರಿದ್ರೂ 50 ಕೋಟಿಯೂ ದಾಟಲ್ಲ. ಮಹಾಕುಂಭದ ವ್ಯವಸ್ಥೆ ಹೇಗಿದೆ? ಹೆಚ್ಚಿನ ಭದ್ರತೆಗೆ 27,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಸ್ವಚ್ಛತೆಗೆ 3,000 ಸ್ವಚ್ಛತಾ ಸಿಬ್ಬಂದಿ ಪಾಳಿ ಸೇವೆ ಮೇಲೆ ಕೆಲಸ ಮಾಡುತ್ತಿದ್ದಾರೆ. 3,200 ಹೆಕ್ಟೇರ್ನಲ್ಲಿ ಅತ್ಯಾಧುನಿಕ ಟೆಂಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ. ಮಳೆ, ಚಳಿ, ಬಿಸಿಲನ್ನು ತಾಳುವ ಡೇರೆಗಳು ಸುಭದ್ರವಾಗಿವೆ. ತಾತ್ಕಾಲಿಕ ಪೊಲೀಸ್ ಸ್ಟೇಷನ್, ತೇಲುವ ಸ್ಟೇಷನ್ಗಳು ಇವೆ. ಆಯಕಟ್ಟಿನ ಸ್ಥಳಗಳಲ್ಲಿ ಸ್ಪೆಷಲ್ ಕಮಾಂಡೋಗಳಿದ್ದಾರೆ. ಗಂಗಾ ನದಿಯಲ್ಲೂ ಹೈ ಸೆಕ್ಯೂರಿಟಿ ಡ್ರೋನ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಲ್ಲಿ ಮೆಡಿಕಲ್ ಸೆಂಟರ್, ಆಡಳಿತ ಕಚೇರಿಗಳಿವೆ. ಎಲ್ಲಾ ಕಡೆ ಹೆಲ್ಪ್ ಲೈನ್, ಮಾಹಿತಿ ಕೇಂದ್ರವಿದೆ. ರಸ್ತೆಯುದ್ದಕ್ಕೂ ಸಿಸಿಟಿವಿಗಳಿವೆ. ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಶಿಸ್ತುಬದ್ಧವಾಗಿ ಸಂಚರಿಸಲು ವ್ಯವಸ್ಥಿತ ಟ್ರಾಫಿಕ್ ವ್ಯವಸ್ಥೆ ಇದೆ. ಸ್ಥಳದಲ್ಲಿ ಅಗ್ನಿ ಅವಘಡ ನಿರೋಧಕ ವ್ಯವಸ್ಥೆ ಇದೆ. ಇದರಿಂದ ಪ್ರೂವ್ ಆಗೋದು ಸಿಎಂ ಯೋಗಿಯ ದಕ್ಷ ಆಡಳಿತ. ಒಂದು ದೇಶ ಮಾತ್ರ ಅಲ್ಲ, 10ಕ್ಕೂ ಹೆಚ್ಚು ದೇಶಗಳ ಜನಸಂಖ್ಯೆಯಷ್ಟೇ ಭಕ್ತರನ್ನ ನಿಭಾಯಿಸೋದು. ಇದು ಬುಲ್ಡೋಸರ್ ಬಾಬಾರಿಂದ ಮಾತ್ರ ಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಮಹಾಕುಂಭ ಮೇಳ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಅಬ್ಬಬ್ಬಾ ಅಂದ್ರೆ ಅದೆಷ್ಟು ಜನ ಬರಬಹುದು? 1000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಇಷ್ಟೇನಾ? ಇಷ್ಟಲ್ಲ, 50 ಕೋಟಿಗೂ ಮೀರಿದ ಭಕ್ತರ ಎಂಟ್ರಿ. ಹೇಗಿದೆ ಬುಲ್ಡೋಸರ್ ಬಾಬಾ ಕಂಡು ಕೇಳರಿಯದ ವ್ಯವಸ್ಥೆ? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭ ಮೇಳವೇ ಮಹಾ ಅಚ್ಚರಿ. ವಿಶ್ವದ 5% ಜನ. ಇದು ಯೋಗಿ ಕೋಟೆ. ಅಬ್ಬಾ, ಜನ ಜನ ಜನ, ಎಲ್ಲಿ ನೋಡಿದ್ರೂ ಜನಸಾಗರ. ಇದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇರೋ ಅಸಂಖ್ಯಾತ ಭಕ್ತಗಣದ ಕಂಡು ಕೇಳರಿಯದ ಸುನಾಮಿ. ಇದು ವಿಶ್ವದ ಜನಸಂಖ್ಯೆಯ 5% ಹೆಚ್ಚಿನ ಜನ ಸೇರಿರೋ ಪ್ರಯಾಗ್ರಾಜ್ ಮಹಾಕುಂಭದ ಅಚ್ಚರಿಯ ದೃಶ್ಯ. 9 ದಿನದಲ್ಲಿ ಬರೋಬ್ಬರಿ 12 ಕೋಟಿಗೂ ಹೆಚ್ಚಿನ ಜನ ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಹಾಕುಂಭಕ್ಕೆ ವಿದೇಶಿ ಗಣ್ಯರು, ಮಹಾಸಾಧ್ವಿಗಳು, ದೇಶದ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ. ಇವರಿಗೆ ಮೂಲಭೂತ ಸೌಕರ್ಯ, ಭದ್ರತೆ, ಕಥೆ ಏನು ಇದೆಲ್ಲವೂ ಸಾಧ್ಯನಾ? ಹೌದು, ಸಾಧ್ಯ. ಯಾಕಂದ್ರೆ ಅಲ್ಲಿರೋದು ಬುಲ್ಡೋಸರ್ ಬಾಬಾ ಸಿಎಂ ಯೋಗಿ ಆದಿತ್ಯನಾಥ್. ಯಾಕಂದ್ರೆ ಈ ಪಾರ್ಟಿ ವ್ಯವಸ್ಥೆ ಮಾಡೋದು ಅಂದ್ರೆ ದೊಡ್ಡ ಸವಾಲೇ ಸರಿ. ಇದು 16 ದೇಶಗಳ ಒಟ್ಟಾರೆ ಜನಸಂಖ್ಯೆ. ವೀಕ್ಷಕರೇ, ನಾವು ಹೇಳ್ತಾ ಇರೋದು 9 ದಿನದಲ್ಲಿ 12 ಕೋಟಿ ಭಕ್ತರ ಭೇಟಿ ಅಷ್ಟೇ. ಇನ್ನು 35 ದಿನ ಬಾಕಿ ಇದೆ. ಹಾಗಾದ್ರೆ ಎಷ್ಟು ದೇಶಗಳ ಜನಸಂಖ್ಯೆ ಸೇರಿದ್ರೆ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ 46 ದಿನ ಭಕ್ತರು 50 ಕೋಟಿ. 46 ದಿನ 50 ಕೋಟಿ ಭಕ್ತರು ಸೇರುವ ನಿರೀಕ್ಷೆ ಇದೆ. ಇದು 16 ದೇಶ ಸೇರಿದ್ರೆ 50 ಕೋಟಿ ಜನಸಂಖ್ಯೆ ಆಗುತ್ತೆ. ಟರ್ಕಿ, ಥೈಲ್ಯಾಂಡ್, ಜರ್ಮನಿ ಒಂದಿಡೀ ಜನಸಂಖ್ಯೆ ಆಗತ್ತೆ. ಟರ್ಕಿ ಜನಸಂಖ್ಯೆ
8,53,00,000 ಇದ್ರೆ ಜರ್ಮನಿ 8,45,00,000 ಜನಸಂಖ್ಯೆ ಇದೆ. ಥಾಯ್ಲೆಂಡ್ನ ಜನಸಂಖ್ಯೆ 7.18 ಕೋಟಿಗೂ ಅಧಿಕ ಇದೆ. ಶ್ರೀಲಂಕಾ 2.2 ಕೋಟಿ, ಬಾಂಗ್ಲಾದೇಶ 17 ಕೋಟಿ ಇದೆ. 16 ದೇಶ ಸೇರಿದ್ರೂ 50 ಕೋಟಿಯೂ ದಾಟಲ್ಲ. ಮಹಾಕುಂಭದ ವ್ಯವಸ್ಥೆ ಹೇಗಿದೆ? ಹೆಚ್ಚಿನ ಭದ್ರತೆಗೆ 27,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಸ್ವಚ್ಛತೆಗೆ 3,000 ಸ್ವಚ್ಛತಾ ಸಿಬ್ಬಂದಿ ಪಾಳಿ ಸೇವೆ ಮೇಲೆ ಕೆಲಸ ಮಾಡುತ್ತಿದ್ದಾರೆ. 3,200 ಹೆಕ್ಟೇರ್ನಲ್ಲಿ ಅತ್ಯಾಧುನಿಕ ಟೆಂಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ. ಮಳೆ, ಚಳಿ, ಬಿಸಿಲನ್ನು ತಾಳುವ ಡೇರೆಗಳು ಸುಭದ್ರವಾಗಿವೆ. ತಾತ್ಕಾಲಿಕ ಪೊಲೀಸ್ ಸ್ಟೇಷನ್, ತೇಲುವ ಸ್ಟೇಷನ್ಗಳು ಇವೆ. ಆಯಕಟ್ಟಿನ ಸ್ಥಳಗಳಲ್ಲಿ ಸ್ಪೆಷಲ್ ಕಮಾಂಡೋಗಳಿದ್ದಾರೆ. ಗಂಗಾ ನದಿಯಲ್ಲೂ ಹೈ ಸೆಕ್ಯೂರಿಟಿ ಡ್ರೋನ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಲ್ಲಿ ಮೆಡಿಕಲ್ ಸೆಂಟರ್, ಆಡಳಿತ ಕಚೇರಿಗಳಿವೆ. ಎಲ್ಲಾ ಕಡೆ ಹೆಲ್ಪ್ ಲೈನ್, ಮಾಹಿತಿ ಕೇಂದ್ರವಿದೆ. ರಸ್ತೆಯುದ್ದಕ್ಕೂ ಸಿಸಿಟಿವಿಗಳಿವೆ. ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಶಿಸ್ತುಬದ್ಧವಾಗಿ ಸಂಚರಿಸಲು ವ್ಯವಸ್ಥಿತ ಟ್ರಾಫಿಕ್ ವ್ಯವಸ್ಥೆ ಇದೆ. ಸ್ಥಳದಲ್ಲಿ ಅಗ್ನಿ ಅವಘಡ ನಿರೋಧಕ ವ್ಯವಸ್ಥೆ ಇದೆ. ಇದರಿಂದ ಪ್ರೂವ್ ಆಗೋದು ಸಿಎಂ ಯೋಗಿಯ ದಕ್ಷ ಆಡಳಿತ. ಒಂದು ದೇಶ ಮಾತ್ರ ಅಲ್ಲ, 10ಕ್ಕೂ ಹೆಚ್ಚು ದೇಶಗಳ ಜನಸಂಖ್ಯೆಯಷ್ಟೇ ಭಕ್ತರನ್ನ ನಿಭಾಯಿಸೋದು. ಇದು ಬುಲ್ಡೋಸರ್ ಬಾಬಾರಿಂದ ಮಾತ್ರ ಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.